ಭಾರತೀಯ ಜನತಾ ಪಾರ್ಟಿ ಇದು ದೇಶದ ಚುನಾವಣೆ. ದೇಶದ ಚುನಾವಣೆಯನ್ನ ಯಾರ ಕೈಗೆ ಕೊಡಬೇಕು? ಈಗ ತಮ್ಮನ್ನೆಲ್ಲ ಕೊಟ್ಟರು ಮಾಜಿ ವಿಧಾನ ಪರಿಷತ್ ಎಲ್ಲರ ಮುಖದಲ್ಲೂ ನಗೆಮುಗ ಇದೆ. ಇದು ಏನಪ್ಪಾ ಅಂತ ಅಂದ್ರೆ ಈ ದೇಶದ ನಾಯಕನ ಗೆಲ್ಲಿಸುವಂತ ಕೆಲಸ. ಈ ದೇಶಕ್ಕೆ ನಾಯಕನಾಗಬೇಕು, ಸನ್ಮಾನ್ಯ ಮೋದಿಯವರು ಆಗ್ಬೇಕು ಅಂತ ಹೇಳಿ ಇಡೀ ವಿಶ್ವ ಅವರನ್ನ ವಿಶ್ವಮಾನವ ಅಂತ ಹೇಳ್ತಾ ಇವತ್ತು ಪ್ರತಿ ಮತಕ್ಕೂ ಅದಕ್ಕೆ ಆದ ಗೌರವ ಇದೆ. ಪ್ರತಿಯೊಬ್ಬರು ಸಹ 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರಾದ ಎಚ್ ಡಿ ದೇವೇಗೌಡರು ಮತ್ತೆ ಮೋದಿಜಿಯವರು ನಿನ್ನೆ ಚುನಾವಣಾ ಪ್ರಚಾರದ ಭಾಷಣವನ್ನ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರಿಗೂ ಹೇಳಿದ್ದಾರೆ. ಅವರ ಮಾತುಗಳು ಇಷ್ಟೇ, ಈ ದೇಶವನ್ನ ಯೋಗ್ಯರ ಕೈಯಲ್ಲಿ ಕೊಡಬೇಕು ಅನ್ನೋ ನಿರ್ಧಾರವನ್ನ ಜನಗಳು ತೀರ್ಮಾನ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ ಮೋದಿಯವರ ಕಾರ್ಯಕ್ರಮ, ಮೋದಿಯವರ ದೇಶದ ಎಲ್ಲ ದಿನಪತ್ರಿಕೆ ಮುಖಪತ್ರದಲ್ಲಿ ಪೂರ್ಣ ಕೈಯಿಂದ ಒಂದು ಇದಾಗ್ತಾ ಇದ್ದಾರೆ. ಈ ಹಣವನ್ನ ಅವರು ಚುನಾವಣಾ ದೃಷ್ಟಿಯಿಂದ ಬಳಕೆ ಮಾಡ್ತಾರೆ ಹೊರತು ಜನರ ಅಭಿವೃದ್ಧಿಯ ಕೆಲಸ ಮಾಡೋಕ್ಕೆ ಅವರು ಯಾವತ್ತೂ ಮಾಡಿಲ್ಲ. ಇವತ್ತು ಚುನಾವಣೆ ಆಗಿದೆ,
ಕೆಲವೊಂದು ಗ್ಯಾರಂಟಿಗಳನ್ನ ಹೇಳಿ ನಾಳೆ ಯಾರು ಅದನ್ನು ನಡೆಸ್ಕೊಂಡು ಹೋಗ್ತಾರೋ ನಿಮಗೆ ಗೊತ್ತಿದೆ. ಕಾಂಗ್ರೆಸ್ನಲ್ಲಿ 2-3 ಭಾಗಗಳಿದ್ದಾವೆ. ಅದು ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದಿರ್ಬೋದು, ಸಿದ್ದರಾಮಯ್ಯನವರ ಬಣ ಒಂದಿರ್ಬೋದು, ಇನ್ನೊಂದು ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಹಾಗೂ ಪರಿಶಿಷ್ಟ ಜಾತಿಯ ಗುಂಪು ಒಂದು ಇದೆ. ಅದು ಗೊತ್ತಿರ್ಬೋದು ನಿಮಗೆ. ಪರಮೇಶ್ವರ್ ಅವರು, ಖರ್ಗೆ ಅವರು ಇವರೆಲ್ಲ ಒಂದು ಗುಂಪು ಮಾಡಿಕೊಂಡಿದ್ದಾರೆ. ಈ ರಾಜ್ಯವನ್ನ ಕಾಪಾಡಲಿಕ್ಕೆ ಇವತ್ತು ಬಿಜೆಪಿಯಿಂದ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿಜೇಂದ್ರರವರು, ನಮ್ಮ ಪಕ್ಷದ ನಾಯಕರಾದ ದೇವೇಗೌಡರ ನಾಯಕತ್ವದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಒಂದೇ ವೇದಿಕೆಯಲ್ಲಿ ಎಲ್ಲವನ್ನು ಹಂಚಿಕೊಂಡು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ತಾವೆಲ್ಲರೂ ಇನ್ನು ಮುಂದೆ 4 ದಿವಸ ಮಾತ್ರ ಹೋಗಿದೆ, 5 ದಿವಸಗಳು. ಈ 5 ದಿವಸಗಳಲ್ಲಿ ಜನಗಳಿಗೆ ಕಾಂಗ್ರೆಸ್ನವರ ಸುಳ್ಳು ಆಶ್ವಾಸನೆಗಳನ್ನ ಹೇಳಬೇಕು. ಈಗಾಗಲೇ ಸುಧಾಕರ್ ಅವರು ಈ ರಾಜ್ಯ ಮತ್ತು ರಾಷ್ಟ್ರದ ಪ್ರಣಾಳಿಕೆಯನ್ನ ಮುದ್ರಿಸಿದ್ದಾರೆ. ಅದನ್ನ ಸನ್ಮಾನ್ಯ ವಿಶ್ವನಾಥ್ರವರು, ಅವರು ಈ ಭಾಗದ ಕಾರ್ಪೊರೇಟರ್ ಆದ ಸತೀಶ್ ಅವರು ಮನೆ ಮನೆಗೂ ತಲುಪಿಸ್ತಾರೆ. ಅವ್ರ ಕಾರ್ಯಕ್ರಮ ಏನು, ನಮ್ಮ ಕಾರ್ಯಕ್ರಮ ಏನು ಅನ್ನೋದನ್ನ ತಾವೆಲ್ಲ ಮನವರಿಕೆ ಮಾಡಿ ನಿರಂತರ ಈ 5 ದಿವಸಗಳು ಜನಗಳಿಗೆ ಹೋಲಿಕೆ ಮಾಡಿ ನಾವೇನು ಬಂದಿದ್ದೀವಿ ಜನ, ನಾವು ಈ ಭಾಗದಲ್ಲೇ ಓಟ್ ಹಾಕ್ಬಿಟ್ರೆ ಗೆಲ್ಲದಂತ ಅನ್ಕೊಳ್ಳೋದಿಲ್ಲ. ಪ್ರತಿ ಮತದಾರಕ್ಕೂ ಪ್ರತಿ ಓಟ್ಗೂ ಅದರದ್ದೇ ಆದ ಬೆಲೆ ಇದೆ. ನಾವೆಲ್ಲರೂ ಮತದಾರರ ಮನೆಗೆ ಹೋಗಿ ಓಲೈಸಿ ಮತವನ್ನ ಸನ್ಮಾನ್ಯ ಶ್ರೀ ಕೆ. ಸುಧಾಕರ್ ಅವರಿಗೆ ಕ್ರಮಸಂಖ್ಯೆ 4 ಗುರುತು ಕಮಲ ಬಿಜೆಪಿಗೆ ಮತವನ್ನ ನೀಡಬೇಕು ಅಂತ ಹೇಳ್ಕೊಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸನ್ಮಾನ್ಯ ಶಾಸಕರಾದ ವಿಶ್ವನಾಥರವರಿಗೂ, ಈ ಒಂದು ವಿಶ್ವನಾಥ್ ಅವರ ಅಭಿಮಾನಿಗಳಿಗೂ ನಮ್ಮ ಪಕ್ಷದವರಿಗೂ ಕೃತಜ್ಞತೆಯನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೌಡರಿಗೆ, ಬಿ.ಎಸ್. ಯಡಿಯೂರಪ್ಪನವರಿಗೆ, ಎಲ್ಲ ಆತ್ಮೀಯ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಇವತ್ತು ಒಟ್ಟಾಗಿ ಯಲಹಂಕ ವಿಧಾನಸಭಾ ಚರ್ಚೆಗಳ ಜೊತೆಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಬಂಧುಗಳೇ, 26ನೇ ತಾರೀಕು ಶುಕ್ರವಾರ, ಇನ್ನು ಕೇವಲ 5 ದಿನಗಳು ಮಾತ್ರ ದೇಶದ BJP